ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮನ್ಸು ಕಣ್ಣೀರು ಹಾಕಿದ್ರು ಮುಖದಲ್ಲಿ ಮಾತ್ರ ನಗು ಇರಬೇಕು. ಎಂಥ ಪರಿಸ್ಥಿತಿ ನಂದು. ಅವ್ರು ಏನು ಮಾತಾಡ್ತಿರ್ಬೋದು? ಮತ್ತೆ ಅವರಿಬ್ಬರು ಮದುವೆ ಆಗೋದ್ರ ಬಗ್ಗೆ ಏನಾದರೂ ಮಾತಾಡ್ತಿದ್ದಾರಾ? ಅಯ್ಯೋ, ಶ್ರಾವಣಿ ಮೇಡಮ್ ಅವ್ನ ಮಾತು ಕರಗಿ ನಾನು ಬಿಟ್ಟು ಹೋಗ್ಬಿಟ್ರೆ? ಇಲ್ಲ ಇಲ್ಲ, ಹಾಗೆಲ್ಲ ಆಗಲ್ಲ. ಸುಬ್ಬು, ಬಿ ಪಾಸಿಟಿವ್ ಸುಬ್ಬು. ಪಾಸಿಟಿವ್ ಆಗಿ ಹೆಂಗೆ ಯೋಚನೆ ಮಾಡಲಿ? ಮನ್ಸಲ್ಲಿ ಪ್ರೀತಿ ಇರೋರಿಗೆ ಒಂದು ಸ್ವಲ್ಪ ಜೆಲಸಿ, ಒಂದು ಸ್ವಲ್ಪ ಪೊಸೆಸಿವ್ನೆಸ್ ಆಗ್ಬೇಕು ತಾನೆ. ನೋಡಿ ಶ್ರಾವಣಿ, ಸುಬ್ಬು ಅವರು ತುಂಬ ಒಳ್ಳೆಯವರು. ಅವ್ರಿಗೆ ಪೊಸೆಸಿವ್ನೆಸ್ ಇದ್ದರೂ ಕೂಡ ಅವ್ರ ಒಳ್ಳೆತನ ಅದನ್ನ ಮರೆಮಾಚಿದೆ. ಇಲ್ಲ, ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ. ನೀನು ಯಾಕೆ ಹಂಗೆ ಅನ್ಕೊಂತೀಯ ಶ್ರಾವಣಿ? ಅಲ್ಲ, ಅವ್ರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಅವ್ರ ಜೀವನ ಲೆಕ್ಕಿಸ್ದೆ ನಿನ್ನ ಪ್ರಾಣ ಕಾಪಾಡ್ತಾ ಇದ್ರಾ? ಅದು ಹಾಗಲ್ಲ. ಸುಬ್ಬುಗ್ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನಾನು ತಾಳಿ ಕಟ್ಕೊಂಡು ಹೋಗೋನ್ ಪಕ್ಕ ನಿಂತ್ಕೊಂಡು ಅವನೇ ನನ್ನ ತಾಳಿ ಕಟ್ಟಿದ್ದು ಅಂತ ಹೇಳಿದಾಗ ಅವನಿಗೆ ಖುಷಿ ಆಗ್ಬೇಕಾಗಿತ್ತು. ಆದ್ರೆ ಅವನು ಅಪ್ಪನ ಹತ್ರ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ಅಂತ ನನಗೆ ಸತಾಯಿಸ್ಬಿಟ್ಟ. ಕಡೆಗೂ ಅಪ್ಪಂಗೆ ಅವನೇ ಸತ್ಯ ಹೇಳಿದ್ದು. ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ಶ್ರಾವಣಿ, ಯಾವುದಕ್ಕೋ ಲಿಂಕ್ ಮಾಡಬೇಡ. ನನಗಂತೂ ಹೋಪ್ ಇದೆ. ಸುಬ್ಬು ಅವ್ರಿಗೆ ನೀನಂದ್ರೆ ತುಂಬಾ ಇಷ್ಟ. ಆದ್ರೆ ಅವರು ಪ್ರೀತಿನ ಹೇಳ್ಕೊಂತ ಇಲ್ಲ. ನೋಡೋಣ, ಹೀಗೆ ಪ್ರಯತ್ನ ಮಾಡೋಣ. ಸುಬ್ಬು ನಮ್ಮ ಕಡೆನೇ ನೋಡ್ತಾ ಇದ್ದಾನೆ. ನಗು ನಗು ನಗು. ಮೇಡಮ್ ಎಷ್ಟು ಖುಷಿಯಾಗಿದ್ದಾರೆ. ಅವ್ರ ನಗು ನೋಡ್ತಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಆದರೆ ಅವ್ರ ನಗೋದು ಏನೇ ಇದ್ರೂ ನನ್ನ ಜೊತೆನೇ ಇರಬೇಕು. ಈ ಥರ ಯಾವನೇ ಅವನ ಜೊತೆನೂ ನಗ್ಬಾರ್ದು. ಯಜಮಾನ್ರು ಫೋನ್ ಮಾಡ್ತಿರಲ್ಲಪ್ಪ. ಅಯ್ಯೋ, ಹೋಗಿ ಬಿಟ್ನಾ? ಇವನಿಗೆ ನನ್ನ ಮೇಲೆ ಪ್ರೀತಿ ಇರಕ್ ಸಾಧ್ಯನಾ? ಬೇರೆ ಯಾರಾದ್ರೂ ಇದ್ದಿದ್ರೆ ಕುತೂಹಲದಿಂದ ಕಾಯ್ಕೊಂಡು ನೋಡ್ತಾ ಇದ್ರು ನಾವಿಬ್ರು ಏನ್ ಮಾತಾಡ್ತೀವಿ ಅಂತ. ಆದ್ರೆ ಇವನು ಆ ಪ್ರಯತ್ನನೂ ಮಾಡ್ಲಿಲ್ಲ. ಸುಮ್ನೆ ನಿಂತ್ಕೊಂಡು ನೋಡ್ದ, ಆಮೇಲೆ ಹೊಟ್ಟೆ ಬಿಟ್ಟ. ಹಲೋ ಯಜಮಾನ್ರೆ. ಸುಬ್ಬು, ಎಲ್ಲಿದೆಯಾ? ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಯಜಮಾನ್ರು ನಂದಿನಿ ಅನ್ನೋ ಹೆಸರು ಬಗ್ಗೆ ಎಲ್ಲ ಡೀಟೇಲ್ಸು ತಿಳ್ಕೊಳಕ್ಕೆ ಹೇಳಿದ್ರು. ಫೈಲ್ಸ್ ಎಲ್ಲ ಚೆಕ್ ಮಾಡಕ್ಕೆ ಹೇಳಿದ್ರು. ನಾನು ಅದನ್ನು ಮರ್ತೇ ಬಿಟ್ಟನಲ್ಲ. ಕೇಳಿಸ್ತಾ ಇದೆಯಾ ಸುಬ್ಬು? ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಕೇಳಿಸ್ತಿದೆ ಯಜಮಾನ್ರೆ. ಅದು ನಾನು ಯಾವುದೋ ಒಂದು ಕೆಲಸದ ಮೇಲೆ ಹೊರಗಡೆ ಬಂದಿದ್ದೆ. ನೀವು ಒಂದು ಕೆಲಸ ಕೊಟ್ಟಿದ್ರಿ, ಅದನ್ನ ಅರ್ಧಕ್ಕೆ ಬಿಟ್ಬಿಟ್ಟೆ. ನಾನು ಆದಷ್ಟು ಬೇಗ ಅವ್ರ ಡೀಟೇಲ್ಸ್ ಎಲ್ಲ ಹುಡುಕ್ಬಿಟ್ಟು ಕಳಿಸ್ತೀನಿ ಯಜಮಾನ್ರೆ. ಅದೆಲ್ಲ ಪರವಾಗಿಲ್ಲ, ಬಿಟ್ಬಿಡೋ. ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಆದಷ್ಟು ಬೇಗ ಮನೆಗೆ ಬಾ. ಅದಕ್ಕಿಂತ ಮುಖ್ಯವಾಗಿ ಇರೋ ವಿಷಯನ? ಹೌದು. ಸರಿ ಯಜಮಾನ್ರೆ. ಸರಿ ಬೇಗ ಬಾ. ಸುಬ್ಬು, ಏನ್ ಮಾಡ್ತಿದ್ಯಾ ಇಲ್ಲಿ? ಅಲ್ಲಿ ನೋಡಿದ್ರೆ ಶ್ರಾವಣಿ ಯಾವುದೋ ಹುಡುಗನ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ಲು. ಅವನೇ ಶಿವಲಿ, ಶ್ರಾವಣಿ ಮೇಡಮ್ ಹಳೆ ಲವರ್. ಹಳೆ ಲವರ? ನಿಜ ಹೇಳ್ತಿದ್ಯಾ ನೀನು? ಈ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳಕ್ಕಾಗುತ್ತಾ? ಹಾ, ಹೌದೌದೌದೌದು. ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ. ಅವನೇನಾ ಶ್ರಾವಣಿ ಓಲ್ಡ್ ರೋಮಿಯೋ? ಹೋಗಿ ಅಂತವನ್ಗೋಸ್ಕರ ನೀನಂತ ಅಪರಂಜಿ ಚಿನ್ನನ ಬಿಟ್ಕೊಡೋದಾ? ನೋಡು, ನಿನಗೆ ಅರ್ಥ ಆಗಿದೆ, ಶ್ರಾವಣಿ ಮೇಡಮ್ಗೆ ಅರ್ಥ ಆಗ್ತಾ ಇಲ್ಲ. ಆಯ್ತು, ಅದು ಬಿಡು. ಅವರಿಬ್ರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ, ನೀನೇನೋ ಮಾಡ್ತಿದ್ಯಾ ಇಲ್ಲಿ? ನಾನೇ ಅವರಿಬ್ರು ಮಾತಾಡ್ಲಿ ಅಂತ ಅಲ್ಲಿ ಬಿಟ್ಟು ಬಂದಿದ್ದು. ಅಯ್ಯೋ ದೇವ್ರೆ, ಸುಬ್ಬು, ನಿನಗೆ ತಲೆಗೆಲ್ಲ ಕೆಟ್ಟಿದ್ಯಾ? ಅಲ್ಲ, ಒಂದ್ ಚೂರಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದೆಯಾ? ಶಿವಲಿ, ಮತ್ತಿನ್ನೇನು? ಅಲ್ಲ, ಶ್ರಾವಣಿ ನಿನ್ ಮದ್ವೆ ಆಗಿರೋ ಹುಡುಗಿ. ಅವನಂಗ್ ಮಾಜಿ ಇರ್ಬೋದು, ಆದ್ರೆ ನಿನಗ್ ಹಾಲ್ನಂತ ಮನ್ಸಿರೋ ನೀನು ಹಾಲಿ ಹೆಂಡ್ತಿನ ಮಾಜಿ ಲವರ್ ಜೊತೆ ಮಾತಾಡಕ್ ಬಿಟ್ಟಿದ್ಯಲ್ಲ, ದಡ್ಡ ಕಣೋ ನೀನು. ಶಿವಲಿ, ಮೊದ್ಲೇ ತಲೆ ಕೆಟ್ಟೋಗಿದೆ, ಬೈಬೇಡ ನೀನು. ಆಯ್ತಾಯ್ತಾಯ್ತಾಯ್ತು, ನಾನ್ ನಿನ್ಗೆ ಲವ್ ಗುರು ತಾನೆ. ನೋಡು, ನಾನು ಹೇಳತರ ನೀನ್ ಮಾಡು, ಓಕೆನಾ? ಸರಿ, ನೀನ್ ಹೇಳ್ದಾಗೆ ಮಾಡ್ತೀನಿ. ಆದ್ರೆ ಶ್ರಾವಣಿ ನಿನ್ನಿಂದ ದೂರ ಆಗ್ಬಾರ್ದು, ಅಷ್ಟೇ ತಾನೆ? ಅವಳು ನಿನ್ನಿಂದ ದೂರ ಆಗ್ಬಾರ್ದು ಅಂದ್ರೆ ನೀನ್ ಅವಳನ್ನ ಪ್ರೀತಿಯಿಂದ, ಕಾಳಜಿಯಿಂದ ಅವಳನ್ನ ಹಿಡಿದಿಟ್ಕೊಬೇಕು, ಅವಳನ್ನ ನೋಡ್ಕೋಬೇಕು. ಅಂದ್ರೆ ನೀನ್ ಇವಾಗ ತೋರಿಸ್ತಿರೋ ಲವ್ ಆಗ್ಲಿ, ಕೇರ್ ಆಗ್ಲಿ, ಇದರ ತುಂಬಾ ಕಮ್ಮಿ ಆಯ್ತು. ಅದನ್ನ ಜಾಸ್ತಿ ತೋರಿಸ್ಬೇಕು. ಅವಳಿಗೆ ಇಷ್ಟ ಆಗತ್ತರ ನೀನ್ ನಡ್ಕೋಬೇಕು. ಅವಳ ಮಾಜಿ ಲವರು ಅವಳ ಜ್ಞಾಪಕನೇ ಬರಬಾರ್ದು, ಆ ರೀತಿ ನೀನ್ ಅವಳನ್ನ ನೋಡ್ಕೋಬೇಕು.
ಮೇಡಮ್ 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 ಸುಬು, ಗುಡ್ ಮಾರ್ನಿಂಗ್ ಮೇಡಮ್. ನೀನ್ ಯಾಕೆ ಇಷ್ಟು ಬೇಗ ಎದ್ದಿದ್ಯಾ? ಕಾಫಿ ತಂದಿದ್ದೀನಿ. ಇನ್ಯಾಕೆ ಕಾಫಿ ತರಕ್ ಹೋದೆ? ಅದು ರಾತ್ರಿ ಎಲ್ಲ ನನಗೆ ನಿದ್ದೆ ಬಂದಿಲ್ಲ, ಬೆಳಿಗ್ಗೆ ಬೇಗ ಎಚ್ಚರ ಆಗೋಯ್ತು. ಅದಕ್ಕೇನೆ ಮನೆಯವ್ರೆಲ್ರಿಗೂ ಕಾಫಿ ಮಾಡೋಣ ಅಂತ ಮನೆಯವ್ರೆಲ್ರಿಗೂ ಮಾಡಿ ನಿಮಗೂ ತೊಗೊಂಡು ಬಂದೀನಿ. ತೊಳಿ. ಯೋ ಸುಬ್ಬು, ನೀನ್ ಯಾಕೆ ಇದನ್ನೆಲ್ಲ ಮಾಡಕ್ ಹೋದೆ ಸುಬ್ಬು? ಅತ್ತೆ ನೋಡಿದ್ರೆ ಏನ್ ಅನ್ಕೊಳಲ್ಲ ಸುಬ್ಬು. ಸ್ವಲ್ಪ ಕುಡ್ಕೊಂಡೋಗಿ ಮೇಡಮ್. ನಮ್ ಸುಬ್ರಹ್ಮಣ್ಯ ಕಾಫಿನ ಎಷ್ಟು ಚೆನ್ನಾಗಿ ಮಾಡಿದಾನಲ್ಲ. ಹೌದು ಕಡೆ, ತುಂಬಾ ಚೆನ್ನಾಗಿದೆ. ಶ್ರಾವಣಿಯಮ್ಮ ಬಂದ್ರಾ? ಬನ್ನಿ ಬನ್ನಿ, ಕಾಫಿ ಕುಡಿದ್ರ ಸುಬ್ರಹ್ಮಣ್ಯ ಮಾಡಿದ್ದು? ಇಲ್ಲಮ್ಮ, ಅವ್ರು ಕೊಡ್ದಿಲ್ಲ. ಶ್ರಾವಣಿಯಮ್ಮ ಕುಡೀರಿ ಕುಡೀರಿ. ಶ್ರಾವಣಿಮ್ಮ, ನಮ್ಮ ಸುಬ್ಬು ಬೇಡ ಬೇಡ ಅಂದ್ರೂ ನಾನೇ ನನ್ನ ಹೆಂಡತಿಗೆ ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಕಷ್ಟಪಟ್ಟು ಕಾಫಿ ಮಾಡ್ಕೊಂಬಂದಿದ್ದೇನೆ. ಈ ಕಾಫಿಲಿ ಬರೀ ಪ್ರೀತಿನೇ ತುಂಬಿದ್ದಾನೆ. ಕುಡೀರಿ ಶ್ರಾವಣಿಮ್ಮ, ಕುಡೀರಿ ಕುಡೀರಿ, ಕಾಫಿ ತುಂಬಾ ಚೆನ್ನಾಗಿದೆ. ಕುಡಿತೀನಿ ಮಾವ, ಹೋಗಿ ಮುಖ ತೊಳ್ಕೊಂಬಂದು ಕುಡಿತೀನಿ. ಒಳ್ಳೆ ಅಭ್ಯಾಸ. ಏನೇನೋ ಮಾತಾಡ್ತೀಯಪ್ಪ ನೀನು. ಅಯ್ಯೋ ನಾನು ಮೇಡಮ್ 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 ಏನ್ ಸುಬ್ಬು, ಯಾಕೆ ನಾನು ಹಿಂದಿಂದೇನೆ ಬರ್ತಿದ್ಯಾ? ಅದು ನೀವು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಮೇಡಮ್. ಯಾಕೋ ತುಂಬ ಸುಸ್ತಾದಾಗ ಕಾಣಿಸ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಕೆಲಸನ ನಾನು ಹಂಚ್ಕೊಳ್ಳೋಣ, ಇಬ್ರು ಸೇರಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ. ಏನೂ ಬೇಕಾಗಿಲ್ಲ, ನಿನ್ ಕೆಲಸ ನೀನ್ ನೋಡ್ಕೊಂಡು ನಾನು ನನ್ನ ಕೆಲಸ ಮಾಡ್ಕೊತೀನಿ. ಮೇಡಮ್ ಮೇಡಮ್ ಅದು ನಾನೊಂದು ಪುಸ್ತಕದಲ್ಲಿ ಓದಿದ್ದೆ, ಗಂಡ ಹೆಂಡತಿ ಸೇರಿ ಇಬ್ರು ಒಟ್ಟಿಗೆ ಕೆಲಸ ಹಂಚ್ಕೋಬೇಕು. ಆಗ ಈಗ ಏನೂ ಇಲ್ಲ. ಅಷ್ಟಕ್ಕೂ ನೀನ್ ನನ್ನ ಗಂಡನೇ ಅಲ್ಲ ಅಲ್ವಾ? ಆಯಿತು ಬಿಡಿ, ಗಂಡ ಅಲ್ದಿದ್ರೇನೋ ನೀವು ಫ್ರೆಂಡ್ ಅಂದ್ಕೊಳ್ಳಿ. ಫ್ರೆಂಡು ಕೆಲಸ ಹಂಚ್ಕೊಂಡು ಮಾಡ್ತಾರಲ್ಲ ಮೇಡಮ್, ನೀವು ಫ್ರೆಂಡ್ ಆಗೋದನ್ನ ನೋಡ್ಬೋದಲ್ವಾ? ಯಾಕೆ ತಲೆ ತಿಂತಿದ್ಯಾ ಸುಬ್ಬು? ಈಗ ನಾನು ಹೋಗಿ ಬ್ರಷ್ ಮಾಡಿ ಮುಖ ತೊಳಿತೀನಿ, ನೀನ್ ಬ್ರಷ್ ಮಾಡ್ತೀಯಾ, ನಾನು ಮುಖ ತೊಳಿಲ್ಲ, ಆಗಲ್ಲ ತಾನೆ? ನಾನು ನನ್ನ ಕೆಲಸ ಮಾಡ್ಕೋಬೇಕು ತಾನೆ? ಸುಮ್ಮನೆ ಇರಿಟೇಟ್ ಮಾಡ್ಬೇಡ ಸುಬ್ಬು, ಹೋಗ್ ಸುಮ್ಮನೆ. ಮೇಡಮ್ ಯಾಕೆ ಹೀಗೆ ಆಡ್ತಿದ್ದಾರೆ? ನಾನು ಏನು ಮಾತಾಡಿದ್ರು ಕೋಪ ಮಾಡ್ಕೊತಿದ್ದೀರಲ್ಲ. ನಾನು ಏನು ಮಾತಾಡಿದ್ರು ತಪ್ಪು ತಿಳ್ಕೊತಾ ಇದ್ದಾರೆ. ಇದಕ್ಕೆ ನಾನು ಬೇಜಾರಾಗಬಾರ್ದು. ನಾನು ಶ್ರೀವಲ್ಲಿ ಹೆಂಗೆ ಹೇಳಿದಾಳೆ ಹಾಗೆ ನಡ್ಕೋಬೇಕು, ಆಗ ನನ್ನ ಪ್ರೀತಿ ನಾನು ಪಡ್ಕೋಬೋದು.